ಅನೇಕ ನಿದರ್ಶನಗಳ ಜೊತೆಯಾಗಿ ಬಿಡದಿ ಏನೊಂದು ಟೌನ್ಶಿಪ್ನ ಹೋರಾಟ ಇದೆ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ. ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಸದಾ ಇರುತ್ತೆ. ಈ ಹೋರಾಟದಲ್ಲೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ರೈತರ ಬೆಂಬಲವಾಗಿ ಇರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದೆ. ರೈತರಿಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಫಲವತ್ತಾದ ಜಮೀನಾಗಿರೋದ್ರಿಂದ ಅಲ್ಲಿ ಲೇಔಟ್ ಆಗಬಾರ್ದು, ಟೌನ್ಶಿಪ್ ಆಗಬಾರ್ದು ಅನ್ನೋ ಏನೋ ಒಂದು ಬೇಡಿಕೆ ಇದೆ. ಆ ಬೇಡಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ರೈತರ ಹೋರಾಟದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಏನೋ ಒಂದು ನಿನ್ನೆಯಿಂದ ಮಾಡ್ತಾ ಇರೋಂಥ ಪಾದಯಾತ್ರೆಗೆ ಭಾರತೀಯ ಜನತಾ ಪಾರ್ಟಿಯು ಕೂಡ ಬೆಂಬಲವನ್ನು ಕೊಡಬೇಕು ಅಂತೇಳಿ ಹೇಳಿ ತೀರ್ಮಾನವನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ತೀರ್ಮಾನವನ್ನು ಮಾಡಿ, ಅದೇ ರೀತಿಯಲ್ಲಿ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟವನ್ನು ಪಾದಯಾತ್ರೆಯನ್ನು ಕೈಗೆತ್ತಿಕೊಂಡಿರೋ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಬೆಂಬಲವನ್ನು ಕೊಡಬೇಕು ಅಂತಿತ್ತು. ಅದರ ಸಲುವಾಗಿ ನಿನ್ನೆ ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣನವರು ಪಾಲ್ಗೊಂಡು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟದ ನಿಲುವೇನಿದೆ ಆ ನಿಲುವು ದೃಢವಾಗಿದೆ. ಇದರ ಬಿಡದಿ ರೈತರ ಪರವಾಗಿ ಸದನದ ಒಳಗೆ ಮತ್ತು ಹೊರಗೆ ಮುಂಬರುವಂಥ ವಿಧಾನಸಭೆಯ ಕಲಾಪದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ತಮ್ಮ ಹೋರಾಟವನ್ನು ಮುಂದುವರಿಸುತ್ತೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ರೈತರ ಬಾಂಧವರಿಗೂ ಕೂಡ ತಿಳಿಸ್ಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಪಾದಯಾತ್ರೆ ಮಾಡ್ತೀವಿ ಅಂತ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ರು. ಬಿಜೆಪಿ ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗುತ್ತಾ ಅಥವಾ JDS ನಡೆಸುವಂಥ ಪಾದಯಾತ್ರೆಯಲ್ಲಿ ನಾಳೆ ಕೊನೆ ದಿನ, ನಾಳೆ ಆದರೂ ಭಾಗಿಯಾಗುತ್ತೆ? ಪಾದಯಾತ್ರೆ ಜನತಾದಳದ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೈಗೊಂಡಿದ್ದಾರೆ. ಅವರ ವೈಯಕ್ತಿಕವಾಗಿರುವಂಥ ಒಂದು ನಿರ್ಧಾರ ಅಲ್ಲ, ರೈತರ ಪರವಾಗಿರುವಂಥ ಯುವ ಘಟಕದ ಅಧ್ಯಕ್ಷರು ಮಾಡಿರುವಂಥ ನಿರ್ಧಾರ ಇದೆ. ಆ ಯುವ ಘಟಕದ ನಿರ್ಧಾರಕ್ಕೆ ಅವರ ಪಕ್ಷ ಪೂರ್ತಿ ಸಹಕಾರವನ್ನು ಕೊಟ್ಟು ಅವರಿಗೆ ಒಂದು ಪಾದಯಾತ್ರೆಯನ್ನು ಮಾಡ್ತಿದೆ. ಭಾರತೀಯ ಜನತಾ ಪಾರ್ಟಿ ಒಂದು ಅಲಯನ್ಸ್ ಪಾರ್ಟಿಯಾಗಿ ಅವರ ಹೋರಾಟಕ್ಕೆ, ಅವರ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಮಾಡ್ತಿರೋಂಥ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನಿನ್ನೆ ದಿನ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯರ ಏನೋ ಒಂದು ತೀರ್ಮಾನದಂತೆ ಪ್ರತಿಪಕ್ಷದ ನಾಯಕರು, ನಮ್ಮೆಲ್ಲರ ಹಿರಿಯರು ಆದಂಥ ಅಶೋಕ್ ಅಣ್ಣನವರು ಅದರಲ್ಲಿ ಪಾಲ್ಗೊಂಡು ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇದ್ರ ನಡುವೆ ಸಮ್ಮುಖದಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಸಚಿವ ಉದ್ಯೋಗ ಮಾತಾಡಿದಂಥ ಆಡಿಯೋ ಅಥವಾ ವಿಡಿಯೋ ಅದು ಕೂಡ ಭಾಳಷ್ಟು ಚರ್ಚೆ ಕಾರಣ ಆಗ್ತಾ ಇದೆ. ಈಗಾಗಲೇ ರೈತರು ಚೆಕ್ಕನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ, ಹೋರಾಟ ಒಂಚೂರು ಕಡಿಮೆ ಆಗಿದೆ, ಈ ರೀತಿಯಾದಂಥ ಹೇಳಿಕೆಗಳು ಭಾಳಷ್ಟು ನೋಡಿ, ರೈತ ಪರವಾದ ನಿಲುವಿಗೂ ಸಾಂದರ್ಭಿಕ ಚರ್ಚೆಗೂ ತಲೆ ಹಾಕೋದು ಬೇಡ. ಮೂಡ ಹೋರಾಟದ ಸಂದರ್ಭದಲ್ಲೂ ಅನೇಕರು ಮಾತನಾಡ್ತಾ ಹೇಳಿದ್ರು, ಮೂಡಕ್ಕಿಂತ ಅನೇಕ ಗಂಭೀರ ಸಮಸ್ಯೆಗಳಿದೆ, ಅದ್ರ ಬಗ್ಗೆನೂ ಹೋರಾಟ ಮಾಡ್ಬೋದಲ್ಲ ಅಂತೇಳಿ ಹೇಳಿ ನಮ್ಮ NDA ಅಲಯನ್ಸ್ ಪಾರ್ಟ್ನರ್ ಆಗಿರುವಂಥ ಪಕ್ಷದವರು ಕೂಡ ತಮ್ಮ ವಿಚಾರವನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕವಾಗಿ ಮಾತನಾಡಿದ್ರು. ಅದಕ್ಕೆ ಅವ್ರ ಬೆಂಬಲ ಇರಲಿಲ್ಲ ಮೂಡ ವಿರುದ್ಧ ಹೋರಾಟಕ್ಕೆ, ಪಾದಯಾತ್ರೆಗೆ ಅಂತೇಳಿ ನಾವು ಅಂದ್ಕೊಳ್ಳೋಕ್ಕಾಗತ್ತಾ? ಆ ರೀತಿ ಆಗೋದಿಲ್ಲ. ವೈಯಕ್ತಿಕ ವಿಚಾರವಾಗಿ ಮತ್ತು ಅಲ್ಲಿ ಏನು ನಡೀತಿದೆ ಅನ್ನೋ ವಿಚಾರವಾಗಿ ಚರ್ಚೆ ನಡೆಯುವಂಥದ್ದು ಸಹಜ. ಅದ್ರ ಅಂತಿಮವಾಗಿ ರೈತರ ಪರ ನಿಲ್ಲಬೇಕು ಅನ್ನೋಂಥದ್ರಲ್ಲಿ ಯಾರದೇ ನಿಲುವಲ್ಲಿ ಬದಲಾವಣೆ ಇಲ್ಲ. ಇಲ್ಲಿರೋವಂಥದ್ದು ವಿಚಾರ ಸಾಂದರ್ಭಿಕವಾಗಿ ಯಾವೆಲ್ಲ ತೀರ್ಮಾನಗಳಾಗಿರುತ್ತೆ ಆ ತೀರ್ಮಾನಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡದಿ ರೈತರ ಪರವಾಗಿ ಟೌನ್ಶಿಪ್ ಆಗಬಾರ್ದು ಅನ್ನೋದು ರೈತರ ಹೋರಾಟ ಏನಿದೆ ಅದ್ರ ಪರವಾಗಿ ರಾಜ್ಯ BJP ಘಟಕ ರಾಜ್ಯಾಧ್ಯಕ್ಷರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಒಂದು ನಿಲುವು ಸ್ಪಷ್ಟ ಇದೆ ಅನ್ನೋದನ್ನು ಈ ಮೂಲಕ ತಿಳಿಸ್ತಾರೆ. ಅನೇಕ ನಿದರ್ಶನಗಳ ಜೊತೆಯಾಗಿ ಬಿಡದಿ ಏನೊಂದು ಟೌನ್ಶಿಪ್ನ ಹೋರಾಟ ಇದೆ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ. ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಸದಾ ಇರುತ್ತೆ. ಈ ಹೋರಾಟದಲ್ಲೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ರೈತರ ಬೆಂಬಲವಾಗಿ ಇರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದೆ. ರೈತರಿಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಫಲವತ್ತಾದ ಜಮೀನಾಗಿರೋದ್ರಿಂದ ಅಲ್ಲಿ ಲೇಔಟ್ ಆಗಬಾರ್ದು, ಟೌನ್ಶಿಪ್ ಆಗಬಾರ್ದು ಅನ್ನೋ ಏನೋ ಒಂದು ಬೇಡಿಕೆ ಇದೆ. ಆ ಬೇಡಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ರೈತರ ಹೋರಾಟದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಏನೋ ಒಂದು
ನಿನ್ನೆಯಿಂದ ಮಾಡ್ತಾ ಇರೋಂಥ ಪಾದಯಾತ್ರೆಗೆ ಭಾರತೀಯ ಜನತಾ ಪಾರ್ಟಿಯು ಕೂಡ ಬೆಂಬಲವನ್ನು ಕೊಡಬೇಕು ಅಂತೇಳಿ ಹೇಳಿ ತೀರ್ಮಾನವನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ತೀರ್ಮಾನವನ್ನು ಮಾಡಿ, ಅದೇ ರೀತಿಯಲ್ಲಿ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟವನ್ನು ಪಾದಯಾತ್ರೆಯನ್ನು ಕೈಗೆತ್ತಿಕೊಂಡಿರೋ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಬೆಂಬಲವನ್ನು ಕೊಡಬೇಕು ಅಂತಿತ್ತು, ಅದರ ಸಲುವಾಗಿ ನಿನ್ನೆ ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣನವರು ಪಾಲ್ಗೊಂಡು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟದ ನಿಲುವೇನಿದೆ ಆ ನಿಲುವು ದೃಢವಾಗಿದೆ. ಇದರ ರೈತರ ಪರವಾಗಿ ಸದನದ ಒಳಗೆ ಮತ್ತು ಹೊರಗೆ ಮುಂಬರುವಂಥ ವಿಧಾನಸಭೆಯ ಕಲಾಪದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ತಮ್ಮ ಹೋರಾಟವನ್ನು ಮುಂದುವರಿಸುತ್ತೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ರೈತರ ಬಾಂಧವರಿಗೂ ಕೂಡ ತಿಳಿಸ್ಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಪಾದಯಾತ್ರೆ ಮಾಡ್ತೀವಿ ಅಂತ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ರು. ಬಿಜೆಪಿ ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗುತ್ತಾ ಅಥವಾ JDS ನಡೆಸುವಂಥ ಪಾದಯಾತ್ರೆಯಲ್ಲಿ ನಾಳೆ ಕೊನೆ ದಿನ, ನಾಳೆ ಆದರೂ ಭಾಗಿಯಾಗುತ್ತೆ? ಪಾದಯಾತ್ರೆ ಜನತಾದಳದ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೈಗೊಂಡಿದ್ದಾರೆ. ಅವರ ವೈಯಕ್ತಿಕವಾಗಿರುವಂಥ ಒಂದು ನಿರ್ಧಾರ ಅಲ್ಲ, ರೈತರ ಪರವಾಗಿರುವಂಥ ಯುವ ಘಟಕದ ಅಧ್ಯಕ್ಷರು ಮಾಡಿರುವಂಥ ನಿರ್ಧಾರ ಇದೆ. ಆ ಯುವ ಘಟಕದ ನಿರ್ಧಾರಕ್ಕೆ ಅವರ ಪಕ್ಷ ಪೂರ್ತಿ ಸಹಕಾರವನ್ನು ಕೊಟ್ಟು ಅವರಿಗೆ ಒಂದು ಪಾದಯಾತ್ರೆಯನ್ನು ಮಾಡ್ತಿದೆ. ಭಾರತೀಯ ಜನತಾ ಪಾರ್ಟಿ ಒಂದು ಅಲಯನ್ಸ್ ಪಾರ್ಟಿಯಾಗಿ ಅವರ ಹೋರಾಟಕ್ಕೆ, ಅವರ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಮಾಡ್ತಿರೋಂಥ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನಿನ್ನೆ ದಿನ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯರ ಏನೋ ಒಂದು ತೀರ್ಮಾನದಂತೆ ಪ್ರತಿಪಕ್ಷದ ನಾಯಕರು, ನಮ್ಮೆಲ್ಲರ ಹಿರಿಯರು ಆದಂಥ ಅಶೋಕ್ ಅಣ್ಣನವರು ಅದರಲ್ಲಿ ಪಾಲ್ಗೊಂಡು ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇದ್ರ ನಡುವೆ ಶಿವಮೊಗ್ಗದಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಸಚಿವ ಉದ್ಧವ್ ಬಂಗಾರ ಅವರು ಮಾತಾಡಿದಂಥ ಆಡಿಯೋ ಅಥವಾ ವಿಡಿಯೋ ಅದು ಕೂಡ ಭಾಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ರೈತರು ಚೆಕ್ಕನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ, ಹೋರಾಟ ಒಂಚೂರು ಕಡಿಮೆ ಆಗಿದೆ, ಈ ರೀತಿಯಾದಂಥ ಹೇಳಿಕೆಗಳು ಭಾಳಷ್ಟು ನೋಡಿ, ರೈತ ಪರವಾದ ನಿಲುವಿಗೂ ಸಾಂದರ್ಭಿಕ ಚರ್ಚೆಗೂ ತಾಳೆ ಹಾಕೋದು ಬೇಡ. ಮೂಡ ಹೋರಾಟದ ಸಂದರ್ಭದಲ್ಲೂ ಅನೇಕರು ಮಾತನಾಡ್ತಾ ಹೇಳಿದ್ರು, ಮೂಡಕ್ಕಿಂತ ಅನೇಕ ಗಂಭೀರ ಸಮಸ್ಯೆಗಳಿದೆ, ಅದ್ರ ಬಗ್ಗೆನೂ ಹೋರಾಟ ಮಾಡ್ಬೋದಲ್ಲ ಅಂತೇಳಿ ಹೇಳಿ ನಮ್ಮ NDA ಅಲಯನ್ಸ್ ಪಾರ್ಟ್ನರ್ ಆಗಿರುವಂಥ ಪಕ್ಷದವರು ಕೂಡ ತಮ್ಮ ವಿಚಾರವನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕವಾಗಿ ಮಾತನಾಡಿದ್ರು. ಅದಕ್ಕೆ ಅವ್ರ ಬೆಂಬಲ ಇರಲಿಲ್ಲ ಮೂಡ ವಿರುದ್ಧ ಹೋರಾಟಕ್ಕೆ, ಪಾದಯಾತ್ರೆಗೆ ಅಂತೇಳಿ ನಾವು ಅಂದ್ಕೊಳ್ಳೋಕ್ಕಾಗತ್ತಾ? ಆ ರೀತಿ ಆಗೋದಿಲ್ಲ. ವೈಯಕ್ತಿಕ ವಿಚಾರವಾಗಿ ಮತ್ತು ಅಲ್ಲಿ ಏನು ನಡೀತಿದೆ ಅನ್ನೋ ವಿಚಾರವಾಗಿ ಚರ್ಚೆ ನಡೆಯುವಂಥದ್ದು ಸಹಜ. ಆದರೆ ಅಂತಿಮವಾಗಿ ರೈತರ ಪರ ನಿಲ್ಲಬೇಕು ಅನ್ನೋಂಥದ್ರಲ್ಲಿ ಯಾರದೇ ನಿಲುವಲ್ಲಿ ಬದಲಾವಣೆ ಇಲ್ಲ. ಇಲ್ಲಿರೋವಂಥದ್ದು ವಿಚಾರ ಸಾಂದರ್ಭಿಕವಾಗಿ ಯಾವೆಲ್ಲ ತೀರ್ಮಾನಗಳಾಗಿರುತ್ತೆ ಆ ತೀರ್ಮಾನಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡದಿ ರೈತರ ಪರವಾಗಿ ಟೌನ್ಶಿಪ್ ಆಗಬಾರ್ದು ಅನ್ನೋದು ರೈತರ ಹೋರಾಟ ಏನಿದೆ ಅದ್ರ ಪರವಾಗಿ ರಾಜ್ಯ BJP ಘಟಕ ರಾಜ್ಯಾಧ್ಯಕ್ಷರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಒಂದು ನಿಲುವು ಸ್ಪಷ್ಟ ಇದೆ ಅನ್ನೋದನ್ನು ಈ ಮೂಲಕ ತಿಳಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.